ಸಾಕಷ್ಟು ಶಾಸಕರಿಗೆ ಮಾತಾಡಿದ್ದೀವಿ. ನನಗೆ ಪರಿಚಯ ಇರುವಂಥ ಶಾಸಕರಿಗೆ, ಕೆಲವು ಸಂಸದರಿಗೆ, ಸಚಿವರಿಗೂ ಕೂಡ ಅವ್ರ ಗಮನಕ್ಕೂ ತಂದಿದ್ದೀನಿ. ಆವಾಗ ಅವ್ರು ಹೇಳೋದೇನಂತಂದರೆ, ನನಗೆ ಗಿರೀಶ್ ಅವರೇ ಬರೀ ನೀವು 1-2 ಕೇಸ್ ತೋರಿಸ್ತಾ ಇದ್ದೀರಿ, ನಮಗೆ ಇದಕ್ಕಿಂತಲೂ ಜಾಸ್ತಿ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಬರೀ ಇಷ್ಟು ತೋರಿಸ್ತಾ ಇದ್ದೀರಿ, ಇದಕ್ಕಿಂತ ಜಾಸ್ತಿನೇ ಗೊತ್ತಿದೆ ನಮಗಂತ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಸರ್ಕಾರ ಇದು ಒಂದೇ ಸರ್ಕಾರ ಅಲ್ಲ, ನಾನು ಯಾವುದೇ ಪಕ್ಷಕ್ಕಾಗಲಿ ವ್ಯಕ್ತಿಗಾಗಲಿ ಟೀಕೆ ಮಾಡ್ತಾ ಇಲ್ಲ. ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದರೆ, ಕನಿಷ್ಠ 40ರಿಂದ 50 ಜನ ಶಾಸಕರಿಗೆ ಇಲೆಕ್ಷನ್ ಫಂಡ್ ಹೋಗುತ್ತೆ ಇಲ್ಲಿಂದ, ಇವರಿಂದ 40ರಿಂದ 50 ಜನ ಶಾಸಕರಿಗೆ. ಪ್ರಮುಖ ರಾಜಕೀಯ ಪಕ್ಷಗಳೇನಿದೆ ಚುನಾವಣಾ ಫಂಡಿಂಗ್ ಹೋಗುತ್ತೆ, ಇಲೆಕ್ಷನ್ ಫಂಡಿಂಗ್ ಹೋಗುತ್ತೆ ಅವರಿಗೆ. ಪ್ರಮುಖ ಸಂಘಟನೆಗಳ ನಾಯಕರಿಗೆ, ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇಲ್ಲ, ಕಾರ್ಯಕರ್ತರಲ್ಲ, ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದಿಷ್ಟು ಫಂಡಿಂಗ್ ಕೊಟ್ಟಿರ್ತಾರೆ. ಹೀಗಾಗಿ ಅವ್ರಿಗೂ ಒಂದು ಅನಿವಾರ್ಯತೆ ಇದೆ, ಅವರಿಂದ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಹೇಗೆ ಮಾತಾಡೋದು ಅಂಥೇಳಿ. ಎಲ್ಲರೂ ದುಡ್ಡು ತೊಗೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಹಂಗೆ ಹೇಳಿದರೆ ತಪ್ಪಾಗುತ್ತೆ. ಎಷ್ಟೋ ಜನ ತೊಗೊಂಡಿಲ್ಲ, ಪ್ರಾಮಾಣಿಕರಾಗೇ ಉಳ್ಕೊಂಡಿದ್ದಾರೆ. ಇನ್ನೊಂದಿಷ್ಟು ಜನಕ್ಕೆ ಏನು ಅಭಿಪ್ರಾಯ ಅಂತ ಹೇಳಿದರೆ, ಶಾಸಕರಿಗೆ ಎಲ್ಲರೂ ಹೋಗ್ತಾರೆ, ಅಥವಾ ಅವ್ರ ಹಿಂಬಾಲಕರು ಕೂಡ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಸರ್ ನಮಗೆ ಲಾಡ್ಜಿಂಗ್ ಬೇಕು, ಸ್ವಲ್ಪ ಹೇಳಿಬಿಡಿ ಅಂಥೇಳಿ. ಅವ್ರು ಹೋದಾಗೂ ಕೂಡ ಅವ್ರ ಹೆಂಡತಿ ಮಕ್ಕಳಿಗೆ ಒಂದು ಲಾಡ್ಜಿಂಗ್ ಉಳ್ಕೊಳ್ಳೋಕ್ಕೆ, ನೇರ ದರ್ಶನಕ್ಕೆ, ಆನಂತರ VIP ದಾಸೋಹಕ್ಕೆ ಇವ್ರಿಗೆ ಕೇಳಬೇಕು. ಇಷ್ಟು ದಿನ ಏನಪ್ಪ ನಾವು ನೇರವಾಗಿ ಹೋಗ್ತಾ ಇದ್ವಿ, ಈಗ ಮತ್ತೆ ಇವ್ರ ವಿರುದ್ಧ ಕಟ್ಕೊಂಡ್ರೆ ಎಲ್ಲಿ ನಾವು ಕ್ಯೂನಲ್ಲಿ ನಿಂದಿರಬೇಕು, ಯಾಕೆ ಅಂಥೇಳಿ ಯಾರು ಮಾತಾಡ್ತಾ ಇಲ್ಲ. ನಾನು ಅದರಲ್ಲಿ ಒಬ್ಬನು, ನಾನೇನು ನನ್ನ ಹೊರತುಪಡಿಸಿ ನಾನು ಹೇಳ್ತಾ ಇಲ್ಲ. ನಾನು ಹಿಂದೆ VIP ದರ್ಶನ ಪಡ್ಕೊಂಡವನೇ, ನಾನು ಹಿಂದೆ VIP ದಾಸೋಹ ಊಟ ಮಾಡಿದವನೇ, ನಾನು ಕೂಡ ಯಾವತ್ತಿಗೂ ಲಾಡ್ಜಿಂಗಿಗೆ ಪರದಾಡಿಲ್ಲ. ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ಅಲ್ಲಿಯ ಸಿಬ್ಬಂದಿಗಳು. ಗಿರೀಶ್ ಮಟ್ಟಣ್ಣವ್ರು ಬಂದರೆ ಯಾವತ್ತಿಗೂ ಕೂಡ ನಾನು ಕ್ಯೂನಲ್ಲಿ ನಿಲ್ಸಕ್ಕೆ ಕೊಟ್ಟಿಲ್ಲ, ಯಾವತ್ತಿಗೂ ನನ್ನ VIP ಇದು ಮಾಡಿದ್ದಾರೆ. ಆದರೆ ನನ್ನಲ್ಲಿ ಒಂದು ವಿಚಾರ ಬಂತು, ನನಗೆ ಉಚಿತ VIP ದರ್ಶನ ಆಗುತ್ತೆ, VIP ಹಾಲಲ್ಲಿ ನನಗೆ ಕುತ್ಕೊಂಡು ಊಟ ಮಾಡಿಸ್ತಾರೆ, ಉಚಿತವಾಗಿ ನನಗೆ ಲಾಡ್ಜಿಂಗ್ ಕೊಡ್ತಾರೆ ಅಂದ ತಕ್ಷಣವೇ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದಕ್ಕೆ ಆ ಹೋರಾಟದಿಂದ ಹಿಂದೆ ಸರಿ ಹಿಡಿದು ಎಷ್ಟು ಸರಿ ನಾನು ಅಂಥೇಳಿ ನಾನು ಈ ಹೋರಾಟಕ್ಕೆ ಬಂದಿದ್ದೇನೆ. ಆದರೆ ಅನೇಕರಿಗೆ ಅನಿವಾರ್ಯತೆ ಇರ್ತದೆ. ಇದು ಎಲ್ಲಕ್ಕಿಂತಲೂ ಕೂಡ ನಮ್ಮ ಸ್ನೇಹಿತರು ರಾಜು ಮೌರ್ಯ ಅವರು ಕೂಡ ಬಹುಶಃ ಅವ್ರಿಗೆ ಅರ್ಥ ಆಗಿರ್ತದೆ. ಈ ಥರ ಪ್ರಶ್ನೆ ಕೇಳುವಂಥವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ಎಲ್ಲಕ್ಕಿಂತಲೂ ದೊಡ್ಡದಾಗಿ ಇವರು ಧರ್ಮವನ್ನು ಮುಂದೆ ತಂದಿಟ್ಟಿದ್ದಾರೆ. ನಾವು ಏನೇ ಪ್ರತಿಭಟನೆ ಮಾಡಿದರೂ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ. ನಾನು ನಿಮಗೊಂದು ವಿವರಣವನ್ನು ಕೊಡ್ತಾ ಇದ್ದೀನಿ. 1977ರಲ್ಲಿ ವೇದವಲ್ಲಿ ಕೊಲೆ ಆದಾಗ, ಹತ್ಯೆ ಆದಾಗ ದೊಡ್ಡ ಮಟ್ಟದ ಸ್ಟ್ರೈಕ್ ಅವಾಗೂ ನೋಡಿತ್ತು. ನರೇಂದ್ರ ನಾಯಕ್ ಅವರಿದ್ರು ಅವಾಗಲೂ ಕೂಡ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ. ಅವಾಗ ಮತ್ತೇನು ಮಾಡಿದ್ರು, ಡಾಕ್ಟರ್ ಹರಳೆ, ವೇದವಲ್ಲಿ ಗಂಡ ಹರಳೆನೇ ಮಾಡಿದ್ದು ಅಂಥೇಳಿ ಅಪಪ್ರಚಾರ ಚಾಲೂ ಮಾಡಿದರು. ನೆಕ್ಸ್ಟ್ 1986-87 ಪ್ರಕರಣ ಪದ್ಮಲತಾ. 86-87 ಯಾಕಂತೀನಿ ಅಂತ ಹೇಳಿದ್ರೆ, ಅಪಹರಣ ಆಗಿದ್ದು ಡಿಸೆಂಬರ್ 21, 22, 1986. ಡೆಡ್ ಬಾಡಿ ಸಿಕ್ಕಿದ್ದು 45-50 ದಿನ ಆದಮೇಲೆ ಜನವರಿಗೆ. ಕ್ರೈಮ್ ನಂಬರ್ 18/1987, 18/1987 ಕ್ರೈಮ್ ನಂಬರ್ ಪದ್ಮಲತಾ ಪ್ರಕರಣದ್ದು. ಒಂದು ವಿಚಿತ್ರ ಏನಂದ್ರೆ, ವೇದವಲ್ಲಿ ಇದು ಕೂಡ ಸಿ ರಿಪೋರ್ಟ್ ಇರ್ತಾರೆ. ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಆರೋಪಿ ನಾಪತ್ತೆ, ಆರೋಪಿ ಗೊತ್ತಿಲ್ಲ. ಪದ್ಮಲತಾ ಪ್ರಕರಣದಲ್ಲಿ 1990ರಲ್ಲಿ VM ಭಟ್ ಅನ್ನೋರು ಈ ಭಾಗದ ಒಬ್ಬ ಹೋರಾಟಗಾರರು, ಆವಾಗ ಈಗಲೂ ಕೂಡ ಹೋರಾಟದ ಬೆಂಬಲ ಇದೆ ಅವ್ರದ್ದು. ಅವಾಗ ಒಂದು ಮಾಹಿತಿ ಹಕ್ಕಿನಲ್ಲಿ 1990ಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಪದ್ಮಲತಾ ಕೇಸ್ ಏನಾಯಿತು ಅಂತ ಹೇಳಿ. ಅವಾಗ ಏನು ಉತ್ತರ ಬರ್ತದೆ ಅಂತ ಹೇಳಿದ್ರೆ, ಪೊಲೀಸ್ ಠಾಣೆಯಿಂದ ಆ ಡಾಕ್ಯುಮೆಂಟ್ ಹಾಕಿ. ಇದು 1990ರಲ್ಲಿ ಸಿಕ್ಕಂತಹ ದಾಖಲೆ ಪದ್ಮಲತಾ ಪ್ರಕರಣದಲ್ಲಿ. ಅದರಲ್ಲಿ ಏನು ಹೇಳ್ತಾರೆ ಅಂದ್ರೆ, ಪದ್ಮಲತಾ ಪ್ರಕರಣದ ಆರೋಪಿ ಇನ್ನೂ ಸಿಕ್ಕಿಲ್ಲ, ಆರೋಪಿ ನಾಪತ್ತೆ ಪ್ರಕರಣ ಅಂತ ಹೇಳಿ ತೋರಿಸ್ತಾರೆ. ಯಾವಾಗ? 1990ರಲ್ಲಿ. ಅದೇ ಪ್ರಕರಣದ ಬಗ್ಗೆ ನೆಕ್ಸ್ಟ್ ಹಾಕಿ. ಅದೇ ಪ್ರಕರಣದ ಬಗ್ಗೆ 2023ರಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾರೆ. ಮೊನ್ನೆ ಅಕ್ಟೋಬರ್ ಪ್ರಶ್ನೆ ಮಾಡ್ತಾರೆ, ಪದ್ಮಲತಾ ಪ್ರಕರಣ ಏನಾಯ್ತು ಅಂತ ಹೇಳಿ. ಅವಾಗೇನು ಉತ್ತರ ಬರ್ತದೆ? ಕಡತನೇ ನಾಪತ್ತೆ. ಅವಾಗೇನು ಹೇಳಿದ್ರು? ಆರೋಪಿ ನಾಪತ್ತೆ.
ಈಗ ಕೇಳಿದ್ರೆ ಅದರದ್ದು ಕೇಸ್ ಫೈಲೇ ನಾಪತ್ತೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಪದ್ಮಲತಾ ಪ್ರಕರಣದ ಕೇಸ್ ಫೈಲೇ ಇಲ್ಲ, ಕಡತನೇ ಇಲ್ಲ. ಇಲ್ಲ, ನಾವು ಸುಮ್ಮನೆ ಹೇಳ್ತೇವೆ ಪದ್ಮಲತಾ ಪ್ರಕರಣ ಅನ್ಯಾಯ ಆಯ್ತು. ಅದರ ಪ್ರಕರಣದ ದಾಖಲೆನೇ ಕೇಸ್ ಫೈಲೇ ಇಲ್ಲ ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ. ಇನ್ ಹೇಗೆ ತನಿಖೆ ಮಾಡ್ತಾರಪ್ಪ? ಇದನ್ನು ಪ್ರಶ್ನೆ ಮಾಡ್ತೀವಿ ನಾವು, ಟೀಕೆ ಮಾಡ್ತಾ ಇಲ್ಲ. ಯಾರ ಬಗ್ಗೆ ನಾವು ಪೊಲೀಸರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇಲ್ಲ. ಸುಮ್ಮನೆ ನಮ್ಮ ಬಗ್ಗೆ ಹೇಳ್ತಾರೆ, ಪೊಲೀಸರಿಗೆ ಬೈತಾರೆ, ಮತ್ತೆ ಹೀಗೆ ಮಾಡಿದ್ರೆ ಮತ್ತಿನ್ನೇನು ಹೋಗ್ಲಾಕಾಗ್ತದ? ನಾವು 1990 ಆರೋಪಿನೇ ನಾಪತ್ತೆ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಗೊತ್ತಿರಲಿ ಎಲ್ಲರಿಗೂ, ಪದ್ಮಲತಾ ಪ್ರಕರಣದಲ್ಲಿ ಸ್ವತಃ ಆರೋಪಿ ನಂಬರ್ 1 ಆಗಿದ್ರು, ಇದು ಗೊತ್ತಿರಲಿ. FIR ನಲ್ಲಿ ಅವ್ರ ಹೆಸರಿತ್ತು. ಅವಾಗ ಏನ್ ಮಾಡಿದ್ರು, ತಕ್ಷಣಕ್ಕೆ ಹೈಕೋರ್ಟಿಗೆ ಹೋಗ್ತಾರೆ. ಅವರು ಹೈಕೋರ್ಟಿಗೆ ಹೋಗಿ FIR ನಲ್ಲಿ ಇರ್ತಕ್ಕಂಥ ಅವ್ರ ಹೆಸರನ್ನ ತೆಗೆಸ್ಕೊಂಡು ಬರ್ತಾರೆ. ಡೈರೆಕ್ಟ್ ಆಗಿ ನೇರವಾಗಿ ಅವ್ರ ಹೆಸರನ್ನ ತೆಗೆಸ್ಕೊಂಡು ಬರ್ತಾರೆ. ಇದು ವಾಸ್ತವ. ವೇದವಲ್ಲಿ ಪ್ರಕರಣದಲ್ಲಿಯೂ ಅವ್ರ ಹೆಸರೇ ಇತ್ತು, ಪದ್ಮಲತಾ ಪ್ರಕರಣದಲ್ಲಿಯೂ ಅವ್ರ ಹೆಸರೇ ಇತ್ತು. ಆರೋಪಿ ನಾಪತ್ತೆ. ನೆಕ್ಸ್ಟ್ ಬರ್ತದೆ ಮಾವುತನ ಕೇಸು. ಪದ್ಮಲತಾ ಪ್ರಕರಣದಲ್ಲಿ ಸ್ಟ್ರೈಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗಲೂ ಹೇಳಿದ್ರು ಏನು, ಹಿಂದೂ ದೇವಸ್ಥಾನದ ಮೇಲೆ ದಾಳಿ, ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಆಯ್ತು, ಸ್ಟ್ರೈಕ್ ನಿಂತ್ಕೊಳ್ತು. ಆನೆ ಮಾವುತನ ಕೇಸಲ್ಲಿ ಪ್ರಶ್ನೆ ಮಾಡಿದರೆ ಅದು ಕೂಡ 11 ವರ್ಷ ಆಯಿತು. ಸೌಜನ್ಯ ಪ್ರಕರಣಕ್ಕಿಂತ 21 ದಿನ ಮುಂಚೆ ಆಗಿದ್ದು. ಇವತ್ತಿನವರೆಗೂ ಕೂಡ ಆರೋಪಿ ನಾಪತ್ತೆ. ಆ ಆನೆ ಮಾವುತನ ಹೆಂಡತಿ ಹೇಳ್ತಾ ಇರ್ತಾಳೆ, ಇವರೇ ಅವ್ರ ಹೆಸರೇ ಬರ್ಕೊಡ್ತಾಳೆ SP ಅವ್ರಿಗೆ, ಆದ್ರೂ ಆರೋಪಿ ನಾಪತ್ತೆ. ಅವಾಗ ಪ್ರಶ್ನೆ ಮಾಡಿದ್ರೆ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರೆ ಅಂತೇಳಿ. ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ವರ್ಷದವರೆಗೆ ಹೋರಾಟ ನಡೀತು. ಈಗ ಅದೇ ಹೇಳ್ತಾ ಇದ್ದಾರೆ, ಹಿಂದೂ ದೇವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸ್ವಾಮಿ, ಯಾರು ಮಾಡ್ತಾ ಇದ್ದಾರೆ? ನಾವು ಕೇಳ್ತಾ ಇರೋದು, ಹೋರಾಟಗಾರರು ಕೇಳ್ತಾ ಇರೋದು, ಅಷ್ಟೊಂದು ಹಿಂದೂಗಳ ಕೊಲೆ ಆಗಿದೆ, ಹಿಂದೂ ಹೆಣ್ಮಕ್ಳ ರಕ್ತ ಹರಿದಿದೆ, ಅದಕ್ಕೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ಈಗ ಹೊಸದಾಗಿ ಮತ್ತೊಂದು ಟೆಕ್ನಿಕ್ ಚಾಲು ಮಾಡಿದ್ದಾರೆ. ಮೊನ್ನೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಇದಕ್ಕೆ ನಾವು ಬೆಳ್ಳಿ ಚೊಂಬು ಕೊಡಿಸ್ತಾ ಇದ್ದೀವಿ ಅಂತ ಬೆಳ್ಳಿ ಚೊಂಬು ಕಳಿಸ್ತಾರಂತೆ. ಬೆಳ್ಳಿ ಚೊಂಬು ಇಷ್ಟು ವರ್ಷ 100 ವರ್ಷಗಟ್ಟಲೆ ಹಿಂದೂಗಳಿಗೆ ಚೊಂಬು ಕೊಟ್ಟಿದ್ದಾಯ್ತು. ಇವರು ಹಿಂದೂಗಳಿಗೆ ಚೊಂಬು ಕೊಟ್ಟಿದ್ದು. ಲತಾ ಪ್ರಕರಣದಲ್ಲಿ ಚೊಂಬು ಕೊಟ್ಟರು, ವೇದವಲ್ಲಿ ಪ್ರಕರಣದಲ್ಲಿ ಚೊಂಬು ಕೊಟ್ಟರು, ಆನೆ ಮಾವುತರ ಕೇಸ್ನಲ್ಲೂ ಹಿಂದೂಗಳಿಗೆ ಚೊಂಬು ಕೊಟ್ಟರು. ಈಗ ಅಯೋಧ್ಯೆ ಶ್ರೀರಾಮಚಂದ್ರನಿಗೆ ನಾವು ಬೆಳ್ಳಿ ಚೊಂಬು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಮಾತು ಇವರು ತಿಳ್ಕೋಬೇಕು, ಹಿಂದೂ ಧರ್ಮ ಇರುವುದು ಇವರು ಮಾಡಿದಂತಹ ಕೊಲೆಗಳಿಂದ ಪರಾರಿಯಾಗೋದಕ್ಕೆ ಹಿಂದೂ ಧರ್ಮ ಹುಟ್ಟಿಲ್ಲ. ಅತ್ಯಾಚಾರಿಗಳು ಮಾಡಿದಂತಹ ಪಾಪದಿಂದ ಪರಾರಿಯಾಗೋದಕ್ಕೆ ಅಯೋಧ್ಯೆ ಶ್ರೀರಾಮನ ಮಂದಿರ ಕಟ್ಟಿಲ್ಲ ಅನ್ನೋ ಮಾತನ್ನ ಇದನ್ನ ಪ್ರತಿಯೊಬ್ಬ ಹಿಂದೂಗಳು ಅರ್ಥ ಮಾಡ್ಕೋಬೇಕು. ನಾವು ಹಿಂದೂಗಳು ಶ್ರೀರಾಮ ಜನ್ಮಭೂಮಿ ಸಲುವಾಗಿ ಎಷ್ಟು ಹೋರಾಟ, ಎಷ್ಟು ರಕ್ತ ಹರಿದೆ ಅಂತ ನಮಗ್ ಗೊತ್ತು. ಮತ್ತು ಆ ಭಾಗದಲ್ಲಿ ಓಡಾಡಿದರೆ ಬಹಳಷ್ಟು ಜನರು BP ರೇಸ್ ಆಗ್ತಾ ಇದೆ ಅಂತೆ. ಮಟ್ಟಣ್ಣವ್ರು ಆ ಕಡೆ ಓಡಾಡಬಾರ್ದು ಅಂಥೇಳಿ ಓಡಾಡಿದರೆ ಭಾಳಷ್ಟು ಜನಕ್ಕೆ BP ರೇಸ್ ಆಗ್ತಾ ಇದೆ. ಇನ್ನು ಕೆಲವೊಬ್ಬರು ಕಿಡ್ನಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರಿಗಾದರೂ ಕಿಡ್ನಿ ಫೇಲ್ ಆದರೆ, ಹಾರ್ಟ್ ಫೇಲ್ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನಾವೇನೇ ಇದ್ದರೂ ಹೋರಾಟದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ, ಸತ್ಯಾಂಶಗಳನ್ನು ಜನರ ಮುಂದೆ ಇಟ್ಟು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದು ಯಾಕೆ ಆಗಲಿಲ್ಲ, ಹೀಗೆ ಯಾಕೆ ಮಾಡಿದ್ರಿ ಅಂಥೇಳಿ. ಅದು ಪ್ರತಿಯೊಬ್ಬರ ಹಕ್ಕದು. ಇವರು ಈ ನಿಟ್ಟಿನಲ್ಲಿ ಸರಿಯಾಗಿ ಸ್ಪಂದನೆಯನ್ನು ಕೊಡೋದು ಬಿಟ್ಟು ಪ್ರಕರಣದ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಕುತಂತ್ರಗಳನ್ನು ಮಾಡ್ತಾ ಬಂದರು. ಉದಾಹರಣೆಗೆ ಮೊನ್ನೆ ಹೈಕೋರ್ಟಲ್ಲಿ ಮಹೇಶ್ ಶೆಟ್ಟರಿಗೆ ಜೈಲಾಗುತ್ತಂತೆ. ಮಹೇಶ್ ಶೆಟ್ಟರು ಜೈಲಿಗೆ ಹೋಗ್ತಾರೆ, ಅದು ಸೌಜನ್ಯ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾರೆ. ಪೇಪರ್ನಲ್ಲಿ ದೊಡ್ಡ ಪೇಪರ್ನವ್ರು ಬರೆದು ಬಿಟ್ಟರು, ಬೆಳಗ್ಗೆ ಬಂದುಬಿಡ್ತು. ಮಧ್ಯಾಹ್ನ ಕೋರ್ಟಿಗೆ ದೊಡ್ಡ ಮಾಧ್ಯಮದವರು ಬಂದುಬಿಟ್ಟಿದ್ದಾರೆ. ಎಲ್ಲರೂ ಕೇಳೋರೆ ಹೈಕೋರ್ಟಲ್ಲಿ ಬೆಂಗಳೂರಲ್ಲಿ. ಮಹೇಶ್ ಶೆಟ್ಟರು ಬಂದಿದ್ದಾರಂತೆ, ಅರೆಸ್ಟ್ ಆಗ್ತಾರಂತೆ. ಅವತ್ತಿನ ದಿನ ಗುರುವಾರ ಇದ್ದಿದ್ದು ಪೋಸ್ಟ್ಪೋನ್ ಆಯಿತು. ಮೊನ್ನೆ ಗುರುವಾರಕ್ಕೆ ಬಂತದು, ಒಂದು ವಾರ ಪೋಸ್ಟ್ಪೋನ್ ಆಯಿತು.
ಅವಾಗಲೂ ಹಾಗೆ ಹಬ್ಬಿಸ್ಬಿಟ್ಟಿದ್ದಾರೆ ಸುಳ್ಳು ಸುದ್ದಿನ. ನಮ್ಮ ವಕೀಲರು ಅಂದರೆ ವಿರೋಧಿಗಳ ಕಡೆಯವರು, ನಮ್ಮ ಅಡ್ವೊಕೇಟು, ಬೆಂಗಳೂರು ಅಡ್ವೊಕೇಟು, ಭಾರಿ ಅಡ್ವೊಕೇಟು, ಅವರು ಮಾತಾಡಿದರೆ ನ್ಯಾಯಾಲಯ ಗಡಗಡಗಡ ಅಂತ ನಡೆದು ಬಿಡ್ತದೆ, ಎಲ್ಲರೂ ಹೆದರು ಬಿಡ್ತಾರೆ. ಮಹೇಶ್ ಶೆಟ್ಟರು ಜೈಲಿಗೆ ಹೋಗ್ತಾರಂತೆ, ಜೈಲಿಗೆ ಹೋಗ್ತಾರೆ, ಲೈವಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳ ಒಂದು ಜನಪ್ರಿಯ ಕಥೆ ಐತೆ, ಆನೆ ಹೂಸು ಬಿಟ್ಟಿದ್ದು ಅಂತ. ಒಂದು ಸರ್ಕಸ್ ಡೇರೆಯಲ್ಲಿ ಒಂದು ಸರ್ಕಸ್ ಬಂದಿತ್ತು. ಇತ್ತೀಚೆಗೆ ಸರ್ಕಸ್ಸೇ ಬರ್ತಾ ಇಲ್ಲ, ಸರ್ಕಸ್ ಬರ್ತಾ ಇಲ್ಲ. ಅವಾಗ ಸರ್ಕಸ್ ನಾವು ಚಿಕ್ಕವರಿದ್ದಾಗೆಲ್ಲ ಸರ್ಕಸ್ ನೋಡ್ತಿದ್ವಿ. ಡೇರೆಯಲ್ಲಿ ಇದ್ದಾಗ ಆನೆಗಳು, ಹುಲಿ, ಸಿಂಹ ಇರ್ತಿದ್ದು. ಹೀಗೆ ಒಂದು ಡೇರೆ ಹಾಕಿದಾಗ ಒಬ್ಬನು ಸುದ್ದಿ ಹಬ್ಬಿಸ್ಬಿಟ್ಟ, ನಾಳೆ 9 ಗಂಟೆಗೆ ಆನೆ ಹೂಸು ಬಿಡ್ತದೆ, ಭಾರೀ ಅದು ಸಿಡ್ಲು ಬಡ್ದಂಗೆ ಬಡಿತದೆ, ಭಯಂಕರ ಗಾಳಿ ಬರ್ತದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ರು. ಎಲ್ಲರಿಗೂ ಆಶ್ಚರ್ಯ, ಹೌದಾ, ಸಿಡ್ಲು ಬಡ್ದಂಗೆ ಬಡಿತದ, ಬಿರುಗಾಳಿನೇ ಬರ್ತದ, ನೋಡೋಣ ಅಂತ. ಬೆಳಿಗ್ಗೆ 9 ಗಂಟೆ ಅಂದರೆ 6 ಗಂಟೆಗೆ ಎಲ್ಲ ಊರಿನ ಜನರು ಬಂದು ಕುಂದಿರ್ತಾರಲ್ಲಿ, ನಾನು ನೋಡಬೇಕು ಅಂತ. ಹೇಗೆ ಸೌಂಡ್ ಬರ್ತದೆ, ಹೆಂಗೆ ಗಾಳಿ ಬರ್ತದೆ ಅಂತೇಳಿ 6 ಗಂಟೆಗೆ ಜಂಗುಳಿ, ಸುತ್ತಮುತ್ತಲಿನ ಊರವರೆಲ್ಲ ಬಂದುಬಿಡ್ತಾರೆ. ಮೀಡಿಯಾದವರು ಬರ್ತಾರೆ, ಮಾಧ್ಯಮದವರು ಬರ್ತಾರೆ, ಚಾನಲ್ನವರು ಬರ್ತಾರೆ, ಸೋಷಿಯಲ್ ಮೀಡಿಯಾದವರು ಲೈವಲ್ಲಿ ಹಾಕ್ತೇವೆ ಅಂತ ಹೇಳ್ತಾರೆ, ಎಲ್ಲರೂ ಬಂದುಬಿಡ್ತಾರೆ. ಕಾಯ್ತಾರೆ 9 ಗಂಟೆ ಆಗಿತ್ತಲ್ಲ, 10 ಗಂಟೆ ಆಯಿತು, ಏನು ಸೌಂಡ್ ಇಲ್ಲ, ಗಾಳಿ ಇಲ್ಲ. 11 ಆಯಿತು, ಯಾವ ಸೌಂಡ್ ಇಲ್ಲ, ಗಾಳಿ ಇಲ್ಲ. 12 ಆದಮೇಲೆ ಒಬ್ಬರು ಹೋಗಿ ಕೇಳ್ತಾನೆ ಒಂದಿಷ್ಟು ಜನ ಆ ಮಾವುತನಿಗೆ, ಏನಪ್ಪ 9 ಗಂಟೆಗೆ ಸೌಂಡ್ ಬರ್ತದೆ, ಆನೆ ಹೂಸ್ಬಿಟ್ರೆ ಗಾಳಿ ಬರ್ತದೆ ಅಂತ ಹೇಳಿದರು. ಅವನು ಹೇಳಿದ, ಯಾರು ಬಿಟ್ಟದು ಹೋಯ್ತು, ಹೂಸ್ಬಿಟ್ಟು ಆಯ್ತದು. ಹೌದಾ, ನಮಗೆ ಗೊತ್ತೇ ಆಗಲಿಲ್ಲ. ಹೌದು, ಅದು ಸೌಂಡ್, ಆನೆ ಹೂಸ್ಬಿಟ್ರೆ ಸೌಂಡೇ ಬರಲ್ಲ ಅಂತ ಹೇಳಿದ ಅವನು ಮಾವುತ. ಎಲ್ಲರೂ ಹಣಿ ಹಚ್ಕೊಂಡು ವಾಪಸ್ ಹೋದರು. ಆ ಸುಳ್ಳು ಸುದ್ದಿ ಹೇಳಿದವನಿಗೆಲ್ಲ ಸ್ವಲ್ಪ ತಿವಿದು ಹೋದರು. ಮೊನ್ನೆನೂ ಹೈಕೋರ್ಟ್ನಲ್ಲಿ ಹಾಗೆ ಮಾಡಿದ್ದು. ಮಹೇಶ್ ನಮ್ಮ ಲಾಯರು ಭಾರೀ ಗಡಗಡಗಡ ಅಂತ ನಡಗಿಸ್ಬಿಡ್ತಾರೆ, ಸುಳ್ಳು ಸುದ್ದಿ ಹಬ್ಸಿದ್ದು. ಕೋರ್ಟ್ ಮುಗಿದ ಮೇಲೆ ಎಲ್ಲರೂ ಕೇಳಿದ್ರು ನಮಗಂತಲೇ, ಮಹೇಶ್ ಶೆಟ್ಟರು ಅರೆಸ್ಟ್ ಆದ್ರಂತ. ಇಲ್ಲ, ಎಲ್ಲಿ ಅರೆಸ್ಟ್ ಆದರು, ಮತ್ತೆಲ್ಲಿ ಹೋಗ್ತಾ ಇದ್ದಾರೆ, ಉಜಿರೆಗೆ ಹೊಂಟ್ರು ಅವರು ಅಂತ ನಾವು ಹೇಳಿದ್ವಿ. ಕೋರ್ಟ್ ಇತ್ತು, ಕೋರ್ಟ್ ಮುಗೀತು, ಮಹೇಶ್ ಶೆಟ್ಟರು ಉಜಿರೆಗೆ ಹೊಂಟ್ರು. ಆದರೆ ಮಹೇಶ್ ಶೆಟ್ಟರು ಹೋಗಬೇಕಾದ್ರೆ ಹುಲಿ ಗರ್ಜನೆ ಮಾಡ್ಕೊಂಡು ಹೈಕೋರ್ಟಿಂದ ಹೊರಗಡೆ ಬಂದರು. ಅವರು ಹುಲಿ ಗರ್ಜನೆ ಮಾಡ್ತಾ, ಈ ಪ್ರಕರಣದಲ್ಲಿ ಇದು ಒಂದೇ ಅಲ್ಲ ನಾವು ಹೇಳ್ತಾ ಇರೋದು. ನಮ್ಮ ಸ್ನೇಹಿತರು ಸೌಜನ್ಯ ಫೈಲ್ಸ್ ಅಂತ ಹಳೇ ಪ್ರಕರಣಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಎಲ್ಲ ಪ್ರಕರಣದಲ್ಲಿ ಇದೇ ರೀತಿಯೇ ಮಾಡಿದ್ದಾರೆ. ವಿನಾಕಾರಣ ಹೆದರಿಸೋದು, ವಿನಾಕಾರಣ ತೇಜೋವಧೆ ಮಾಡೋದು. ಡಾಕ್ಟರ್ ಹರಳೆ ಅವರು ಹೇಳಿದ ಮಾತುಗಳನ್ನು ನೀವು ಕೇಳಬೇಕು. 1977ರಲ್ಲಿ ವೇದವಲ್ಲಿಯ ಕೊಲೆ ಆದಾಗ ಅವಾಗಲೂ ಕೂಡ ಇದೇ ರೀತಿ ಸ್ವತಃ ಡಾಕ್ಟರ್ ಹರಳೆ ಅವ್ರಿಗೇನೆ ಅಪಚಾರ ಮಾಡ್ತಾ ಇದ್ರು, ಇವನೇ ಮಾಡಿದ್ದು ಅಂತ ಹೇಳಿ. ಪದ್ಮಲತಾ ಪ್ರಕರಣದಲ್ಲಿನೂ ಅದೇ ಮಾಡಿದರು. ಈಗ ಸೌಜನ್ಯ ಪ್ರಕರಣದಲ್ಲಿ ಅದೇ ರೀತಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಏನು ಪ್ರತಿ ಸಾರಿನೂ ಕೂಡ ಇವರು ಫೇಲ್ ಆಗ್ತಾ ಇದ್ದಾರೆ. ಏನೇನೋ ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ಅದು ಅವ್ರಿಗೆ ಅರ್ಥ ಆಗಬೇಕು. ಇಲ್ಲಿ ನಾವು ಕೇಳ್ತಾ ಇರೋದು ನಿಮಗೆ ಅಪಪ್ರಚಾರ ಮಾಡೋದಕ್ಕೆ ಬಂದಿಲ್ಲ. ನೋಡಿ, ಅಲ್ಲಿ ಹೈಕೋರ್ಟ್ನಲ್ಲಿ ಆದಂಥ ವಿದ್ಯಮಾನ ನಾವೇನೋ ತಿಳ್ಕೊಂಡಿದ್ವಿ, ಇವರು ಭಾರಿ ಸ್ಟ್ರಾಂಗ್ ಇದ್ದಾರೆ ಕೋರ್ಟಲ್ಲಿ ಅಂತ. ಯಾವತ್ತಿಗೂ ಕೂಡ ಎಲ್ಲ ಕಾಲದಲ್ಲಿ ಎಲ್ಲರನ್ನೂ ಕೂಡ ಮೂರ್ಖರನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ. ಒಳ್ಳೆ ನ್ಯಾಯಾಧೀಶರು ನಮಗೆ ಸಿಗ್ತಾರೆ, ನ್ಯಾಯಾಲಯದಲ್ಲಿ ಒಳ್ಳೆ ವಕೀಲರು ಇದ್ದೇ ಇರ್ತಾರೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳು, ಒಳ್ಳೆ ಪೊಲೀಸ್ ಸಿಬ್ಬಂದಿಗಳು ನಮಗೆ ಸಿಗ್ತಾರೆ. ಇವತ್ತು ನನಗೆ ಭಾಳ ಖುಷಿ ಆಯಿತು. ಬೆಳಿಗ್ಗೆ ನಮ್ಮ ಮಂಚಿಯಲ್ಲಿ ಯುವಕರು ಹೇಳ್ತಾ ಇದ್ರು, ಭಾಳ ತೊಂದರೆ ಕೊಟ್ಟರು ಸರ್ ನಮಗೆ ಕಾರ್ಯಕ್ರಮ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಬಿಡಲಿಲ್ಲ. ಆದರೆ ಪೊಲೀಸರು ಆಯಿತು ನೀವು ಮಾಡಿ, ನಾವು ಇರ್ತೀವಿ ಅಂತ ಬಂಟ್ವಾಳದ ಪೊಲೀಸರು ಹೇಳಿದರು. ನನಗೆ ಭಾಳ ಖುಷಿ ಆಯಿತು. ಹೀಗಾಗಿ ಬಂಟ್ವಾಳದ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ, ಹಿರಿಯ ಕಿರಿಯ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಇಲ್ಲಿಯ DSP ಸಾಹೇಬ್ರು ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, SP ಸಾಹೇಬ್ರು ಇರ್ಬೋದು, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಾವು ನಿರಾಶರಾಗುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಹೊತ್ತಿನಲ್ಲೂ ನಮಗೆ 11 ವರ್ಷದಿಂದ ಇವರು ಮಾಡಿದ
ಆಡಂಬರ ಏನಿದೆ, ಅನಾಚಾರ ಏನಿದೆ, ಈಗ ನಡೆಯುವುದಿಲ್ಲ ಅದು. ಹೀಗಾಗಿ ನಮ್ಮ ಕೆಲಸ ಏನು, ಪ್ರತಿ ಕಾರ್ಯಕ್ರಮದಲ್ಲಿ ಈ ರೀತಿ ಘಟನೆಗಳು ನಡೆದು ಯಾಕೆ ಆರೋಪಿಗಳನ್ನು, ನಿಜವಾದ ಆರೋಪಿಗಳನ್ನು ಹಿಡಿಲಿಲ್ಲ ಅಂಥೇಳಿ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ 2 ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಒಂದನೇದ್ದು, ಸೌಜನ್ಯ ಹತ್ಯೆ ಆದಂಥ ಕುರಿತಾಗಿ ನಾ ಕೋಟಾದಲ್ಲಿ ಮಾತಾಡಿದ್ರ ಬಗ್ಗೆ ಕೆಲವೊಬ್ಬರು ತಿರುಚುತ್ತಾ ಇದ್ದಾರೆ. ಈಗ ತಾನೇ ಪ್ರಸನ್ನಕ್ಕ ಹೇಳ್ದಂಗೆ ಆ ಮೋಹನ್ ಬೋಳಂಗಡಿಯವ್ರ ಚಾನಲ್ನಲ್ಲಿ ಮತ್ತಿನ್ನು ಕೆಲವೊಬ್ಬರು ತಿರುಚಿ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ಎರಡನೇದಾಗಿ, ದಾವಣಗೆರೆಯಲ್ಲಿರುವಂತಹ ನಮ್ಮ ಅಕ್ಷರ ಮೀಡಿಯಾದ ರಾಜು ಮೌರ್ಯ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ಯಾಕೆ ಎಲ್ಲ ಶಾಸಕರು ಸಂಸದರು ಒಟ್ಟಾಗಿ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಈ 2 ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಜಯ್ ರೆಡಿನಾ? ಒಂದು ನಿಮಿಷ ಪಾಸ್ ಮಾಡಿ. ಮೊದಲೇದ್ದು, ಕೋಟಾದಲ್ಲಿ ನಾನು ಮಾತಾಡಬೇಕಾದ್ರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾವು ಬ್ಯಾಕ್ ಗೇಟ್, ಒಂದು ಗೇಟನ್ನು ತೋರಿಸಿದ್ದೆ ನಾನು. ಹಳೆ ಗೇಟು, ಕಾಂಪೌಂಡ್ಗೆ ಇದ್ದಂತಹ ಗೇಟು. ಆ ಗೇಟಿನ ಮುಂದೆ ತಗಡನ್ನು ಮುಚ್ಚಿಟ್ಟಿದ್ರು, ಟೀನ್ ಶೀಟನ್ನು ಅದರಿಂದ ಕವರ್ ಮಾಡಿದ್ರು. ಅದನ್ನು ನಾನು ಹೇಳಿದ್ದೇನೆಂದರೆ, ಆ ಟೀನ್ ಶೀಟ್ ಏನಿದೆ, ಆ ಗೇಟ್ ಏನಿದೆ, ರಾತ್ರಿ 2 ಗಂಟೆವರೆಗೂ ಕೂಡ ಅವಾಗ 11 ಗಂಟೆಗೆ ಒಂದು ಸರಿ, 1 ಗಂಟೆಗೆ ಒಂದು ಸರಿ, 2 ಗಂಟೆಗೆ ಒಂದು ಸರಿ ಆ ಗೇಟಿನ ಎದುರುಗಡೆ ಒಂದು ಕಾರು ಮತ್ತು 2 ಬೈಕ್ಗಳು ನಿಂದಿರ್ತಾ ಇದ್ವು. ಅಲ್ಲಿ ಯಾವುದಪ್ಪ ಆ ಗೇಟು ಅಂತ ಹೇಳಿದರೆ, ನಾವು ಗೂಗಲ್ ಅರ್ತ್ ಮ್ಯಾಪ್ ಇಂತ್ರ ನಾವು ಚೆಕ್ ಮಾಡಿದರೆ ಅದು ಪ್ರಕೃತಿ ಚಿಕಿತ್ಸಾಲಯದ ಹಿಂಬದೇ ಗೇಟ್. ಅದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಗಲೂ ಇನ್ನೊಂದು ಸಾರಿ ರಿಪೀಟ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆ ಚಿಕಿತ್ಸಾಲಯದ ಮೇನ್ ಗೇಟಿಂದ ಮಣ್ಣ ಸಂಕದ ಕಡೆ ಒಂದು ವೆಹಿಕಲ್ನಲ್ಲಿ ತಗೊಂಡು ಹೋಗ್ತಾರೆ ಅದನ್ನು, ಆ ಡೆಡ್ ಬಾಡಿನ. ಅದನ್ನು ನಾನು ಪ್ರಶ್ನೆ ಮಾಡಿದ್ದು, ಯಾಕೆ CC ಕ್ಯಾಮ್ರಾ ಇವರು ಡಿಲೀಟ್ ಮಾಡ್ತಾರೆ ಅಂತ ಹೇಳಿದರೆ, ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆನೆ 360 ಡಿಗ್ರಿ ಇರುವಂತಹ CC ಕ್ಯಾಮ್ರಾ ಇತ್ತವಾಗ. ಹೀಗಾಗಿ ಯಾವ ವೆಹಿಕಲ್ ಒಳಗಡೆ ಹೋಯಿತು, ಯಾವ ವೆಹಿಕಲ್ ಹೊರಗಡೆ ಬಂತು ಅನ್ನೋದನ್ನ ಗೊತ್ತಾಗಬಾರ್ದು ಅಂತಲೇ CC ಕ್ಯಾಮ್ರಾ ಆಫ್ ಮಾಡಿದ್ದಲ್ಲಿ, ಇದು ಡಿಲೀಟ್ ಮಾಡಿದ್ದು. ಆದರೆ ಹೇಳ್ತಾ ಇದ್ದಾರೆ, ನಾನು ಧೀರಜ್ ಕೆಲ್ಲಾ ಅವ್ರ ಮನೆ ಆ ಗೇಟು ವಾಸ್ತು ಇದ್ದಿದ್ದಿಲ್ಲ, ಹೀಗಾಗಿ ಅವರು ವಾಸ್ತು ಸರಿ ಮಾಡಿಸೋದ್ರ ಸಲುವಾಗಿ ತಗಡು ಮುಚ್ಚಿದ್ರು. ಪ್ರಕೃತಿ ಚಿಕಿತ್ಸಾಲಯದ ಹಿಂದೆ ತಗಡು ಮುಚ್ಚಿದರೆ ಇವರು ರವಿರಾಜ್ ಕೆಲ್ಲಾ ಅವರು ಮನೆ ಯಾಕೆ ಸರಿಪಡಿಸ್ಬೇಕು? ನಾನು ಹೇಳಿದ್ದು, ಅವತ್ತಿನ ದಿನ ಆ ಗೇಟು ಮತ್ತು ರವಿರಾಜ್ ಕೆಲ್ಲಾ ಅವರ ಮನೆ ಏನಿದೆ, ಆ ಮನೆ ಎದುರುಗಡೆ ವೆಹಿಕಲ್ಗಳು ನಿಲ್ತಾ ಇತ್ತು. ಒಂದು ವೆಹಿಕಲ್ಲು, ಒಂದು ಕಾರು ಮತ್ತು ಬೈಕ್ಗಳು ಯಾಕೆ ನಿಂತಿತ್ತು ಆ ಟೈಮಲ್ಲಿ ಅಂತ ನಾನು ಪ್ರಶ್ನೆ ಮಾಡಿದ್ದು. ಇವತ್ತು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಅದೇ ಜಾಗದಲ್ಲಿನೇ ನಿಂತಿದ್ದು. ಮತ್ತೆ ನಮಗೆ ಹೇಳಿದ್ದು ಬೇರೆ ಯಾರು ಅಲ್ಲ, ಆ ಹೊತ್ತಿನಲ್ಲಿ ಆ ವೆಹಿಕಲ್ ಅನ್ನು ಫಾಲೋ ಮಾಡಿದಂತಹ ಅದೇ ಕಾಲೇಜಿನ ಸೀನಿಯರ್ ವಿದ್ಯಾರ್ಥಿನಿ ನಮಗೆ ಹೇಳಿದ್ದು. ವಿದ್ಯಾರ್ಥಿಯಾಗಿದ್ದವನು ಈಗ ಹೊರದೇಶದಲ್ಲಿ ಒಂದು ಸೆಟ್ಲ್ ಆಗಿದ್ದಾನೆ. ಇವರು ಅದನ್ನು ತಿರುಚ್ತಾ ಇದ್ದಾರೆ. ಎರಡನೇ ವಿಷಯ, ಸಂತೋಷ್ ರಾವ್ ಸೌಜನ್ಯಳನ್ನ ರೋಡಿನಿಂದ ಆ ಕಡೆ ಎಳ್ಕೊಂಡು ಹೋದನಂತೆ. ಇದನ್ನು ನಾನು ಒಂದು ಸಾರಿ ಕೋಟಾದಲ್ಲಿ ಹೇಳಿದ್ದೀನಿ, ಇನ್ನೊಂದು ಸಾರಿ ನಾನು ನಿಮಗೆ ಆ ನೀರಿನ ಲೆವೆಲ್ ಹೆಂಗಿತ್ತೋ ಅವಾಗಿನ ಪರಿಸ್ಥಿತಿ, ಈಗಿಂದಲ್ಲ, ಈಗಿನ ಕ್ಯಾಮ್ರಾ ಅಲ್ಲದು, ಕರೆಕ್ಟಾಗಿ ಸೌಜನ್ಯಳ ಡೆಡ್ ಬಾಡಿ ಬಿದ್ದಂತಹ ಫೋಟೇಜನ್ನು ಅವಾಗ ಹಿಡಿದಂತಹ ಕ್ಯಾಮ್ರಾವನ್ನು ಈಗ ತೋರಿಸ್ತಾ ಇದ್ದೀರಿ. ಅಜಯ್ ಸೆಕೆಂಡ್ ವಿಡಿಯೋ ಬನ್ನಿ. ಇದು ನೋಡಿ, ಆ ಮರದ ದಿಂಡೆ ಮೇಲೆ ಹತ್ತಿ ಪಾರಾಗ್ತಾ ಇದ್ದಾರೆ. ಆ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಹೋಗಬೇಕಾದ್ರೆ ಆ ಮರದ ಮೇಲೆ ಹತ್ತಿ ಹೋಗ್ತಾರೆ, ಯಾಕಂದ್ರೆ ನೀರಿನ ಆಳ ಅಷ್ಟಿತ್ತು. ಸರಿಯಾಗಿ 2012 ಅಕ್ಟೋಬರ್ 9ನೇ ತಾರೀಕಿಗೆ ಏನು ಘಟನೆ ನಡೀತು, ಅದಾಗಿ 1-2 ದಿನಕ್ಕೇ ಈ ವಿಡಿಯೋ ತೆಗೆದಿತ್ತು. ಇಂಥ ಪರಿಸ್ಥಿತಿ, ಇಷ್ಟೊಂದು ನೀರಿದ್ದಾಗ
ಒಬ್ಬ ಹೆಣ್ಮಗಳನ್ನ, ಅದು ಜೀವಂತ ಇರುವಂಥ ಹೆಣ್ಮಗಳನ್ನ, ಒದ್ದಾಡ್ತಾ ಇರುವಂಥ ಹೆಣ್ಮಗಳನ್ನ ಹೆಂಗೆ ತಗೊಂಡು ಹೋಗೋಕ್ಕಾಗುತ್ತೆ? ಅದನ್ನು ನಾನು ಹೇಳಿದ್ದು. ಇನ್ನೊಂದು, ನೆಕ್ಸ್ಟ್ ಇದಕ್ಕೆ ಬನ್ನಿ, ಸ್ವಲ್ಪ ಪಾಸ್ ಮಾಡಿ ಅಜಯ್ ಪಾಸ್ ಮಾಡಿ. ಟೀಕೆ ಟಿಪ್ಪಣಿ ಬಿಟ್ಬಿಡಿ, ಅದನ್ನ. ನಮ್ದು ತಪ್ಪಿತ್ತು ಅಂತ ಹೇಳಿದ್ರೆ ಹೇಳಿ, ಈ ತರ ಮಟ್ಟಣ್ಣವರೇ ತಪ್ಪಾಗಿದೆ ನೋಡಿ ಅಂತ ಹೇಳಿ ನಾವು ನೋಡ್ತೀವಿ ಅದನ್ನ. ಆದ್ರೆ ಕಣ್ಣು ಮುಂದೆ ನಾನಾಗಿ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಲ್ಲ, ವಿತ್ ದೃಶ್ಯಾವಳಿ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. CC ಕ್ಯಾಮ್ರಾ ಇದ್ದಿದ್ದು, ಘಟನೆ ಆದ ನಂತರ CC ಕ್ಯಾಮ್ರಾವನ್ನ ಪೂರ್ತಿ ಅಲ್ಲಿದ್ರೆ ರಿಮೂವ್ ಮಾಡಿದ್ದನ್ನ ದೃಶ್ಯಾವಳಿ ಸಮೇತನೇ ತೋರಿಸ್ತಾ ಇದ್ದೀನಿ. ಸರ್ಕಾರಕ್ಕೂ ಕೂಡ ಒಂದು ನಂಬಿಕೆ ಬರಲಿ, ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ಇಲ್ಲಿ ಎಷ್ಟೊಂದು ಅನಾಚಾರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಕಣ್ಣು ತೆರಲಿ ಅನ್ನೋ ಒಂದು ಪ್ರಯತ್ನವನ್ನ ಈ ವೇದಿಕೆ ಮುಖಾಂತರ ಮಾಡ್ತಾ ಇದೆ. ಅಕ್ಕಿ ಪಕ್ಷಿ ನೋಟ ಗೂಗಲ್ ಅರ್ತ್ ಅಲ್ಲಿ ಯಾರಾದರೂ ಮಾಡಬಹುದು. ಅದನ್ನ ಯಾರಾದರೂ ಕೂಡ ಇದ್ರ ಡೀಟೇಲ್ ಅನ್ನ ಗೂಗಲ್ ಅರ್ತ್ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಅರ್ತ್ ಅಲ್ಲಿ ನಿಮಗೆ ಈ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ. ಬೇಕಾದ್ರೆ ನೀವೇ ಆ ಜಾಗದಲ್ಲಿ ಹೋಗ್ಬೋದು. ಆ ಗೇಟನ್ನು ಅಲ್ಲಿ ಹೋಗಿ ಗೂಗಲ್ ಅರ್ತ್ ಅಂತ ನೀವು ಇದನ್ನು ಮಾಡಿದರೆ ಇಷ್ಟೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇದು ಪ್ರಕೃತಿ. ಆ ಏನು ಗೇಟ್ ಇದೆಯಲ್ಲ, ಗೇಟ್ ಇಂದ ಸ್ವಲ್ಪ ಒಂದು 8-10 ಮೀಟರ್ ದೂರ ಹೋದರೆ ಅಲ್ಲಿ ಒಂದು ಕಾಟೇಜು, ಮನೇನು ಏನೋ ಸಮಥಿಂಗ್ ಏನೋ ಇದೆ, ಅಲ್ಲಿ ಒಂದು ಕಟ್ಟಡ ಇದೆ, ಪೂರ್ತಿ ಸಾಕಷ್ಟು ಕಟ್ಟಡ ಇದೆ, ಅಲ್ಲಿದೆ. ಅದು ನಮಗೆ ತೋರಿಸ್ತಾ ಇತ್ತು. ನೆಕ್ಸ್ಟ್ ಇಷ್ಟು ಪಾಸ್ ಮಾಡಿ. ಇನ್ನೊಂದು ಲೊಕೇಶನ್ ತೋರಿಸ್ತಾನೆ ಅವನು. ಯಾಕಂತ ಹೇಳಿದರೆ ನಮ್ಮ ಜೊತೆಗೆ ಬರೋದಕ್ಕೆ ಅವನು ಒಂದು ದಿನ ಬರ್ತಾನೆ, ಬಟ್ ನಮ್ಮ ಜೊತೆಗಲ್ಲಿ ಬರಲ್ಲ. ಇನ್ನೊಂದು ಲೊಕೇಶನ್ ಹಾಕಿರ್ತಾನೆ, 2 ಲೊಕೇಶನ್ ಹಾಕಿರ್ತಾನೆ. ಇನ್ನೊಂದು ಲೊಕೇಶನ್ನು ಕೂಡ ನಾವು ಹುಡ್ಕೊಂಡು ಹೋದ್ವಿ. ಎಲ್ಲಪ್ಪ ಅದು? ಈ ಕಂಪೌಂಡಿನ ಹತ್ರ ಹೋಗುತ್ತೆ ಅದು ಲೊಕೇಶನ್. ಅದು ನೇಮ್ ಪ್ಲೇಟ್ ತೋರಿಸ್ರಿ, ಯಾರ ಮನೆ ಅಂತ. ನೇಮ್ ಪ್ಲೇಟ್ ಇಂಚರ, ಮನೆ ಹೆಸರು ಇಂಚರ, ರವಿರಾಜ್ ಕೆಲ್ಲ, ಎನ್ ರವಿರಾಜ್ ಕೆಲ್ಲ. ಆ ಹಾಕಿದ ಲೊಕೇಶನ್ನು ಅಲ್ಲಿಗೆ ಬಂದು ನಿಂದಿರ್ತದೆ. ಅಂದರೆ ಇಲ್ಲಿ ನಾನು ಇಲ್ಲೇ ಆಯಿತು ಅಂತ ನಾನು ಹೇಳಕ್ಕೆ ಬರಲ್ಲ, ನಾನು ಜಡ್ಜ್ ಅಲ್ಲ, ನಾನೇನು ಇನ್ವೆಸ್ಟಿಗೇಟಿಂಗ್ ಪೊಲೀಸ್ ಆಫೀಸರ್ ಅಲ್ಲ. ಆದರೆ ನಮಗೆ ಸಿಕ್ಕಂತಹ ಮಾಹಿತಿಗಳ ಮುಖಾಂತರ ಆಧಾರದ ಮೇಲೆ ಈ ವಿಷಯವನ್ನು ನಾವು ತೆಗೆದಿಟ್ಕೊಂಡ್ವಿ. ಆ ನಂತರ ನೋಡಿ, ಟೈಮಿಂಗ್ ನೋಡಿ ನೀವು. ಸೌಜನ್ಯಾಳ ಡೆಡ್ ಬಾಡಿ ಬಿದ್ದಿದ್ದು ಎಲ್ಲಿ? ಅದು ಎಲ್ಲಿ ಹೇಳಿ? ಮಣ್ಣು ಸಂಕ. ಎಲ್ಲರೂ ಈಗ ನಾನು ಸಂತೋಷ್ ರಾವ್ ವರ್ಷನನ್ನು ತೋರಿಸಿದ್ದೆ ನಾನು ನಿಮಗೆ. ಅದಾದ ನಂತರ ಸಂತೋಷ್ ರಾವ್ ಏನಾದರೂ ಅಲ್ಲಿ ಓಡಾಡಿದ್ರೆ CC ಕ್ಯಾಮ್ರಾ ಇರಬೇಕಿತ್ತಲ್ಲಪ್ಪ, ಇತ್ತಲ್ಲ ಅಲ್ಲಿ. CC ಕ್ಯಾಮ್ರಾ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೆ, ಸಂತೋಷ್ ರಾವ್ ಇದ್ದರೆ CC ಕ್ಯಾಮ್ರಾ ಇವರಿಗೆ ಸಂತೋಷ್ ರಾವೇ ಅಂತ ಖಚಿತವಾಗಿದ್ದರೆ ಫಸ್ಟ್ ಇವರೇ CC ಕ್ಯಾಮ್ರಾ ತೆಗೆದು ತೋರಿಸ್ತಿದ್ರು ಎಲ್ಲರಿಗೂ. ನೋಡಿ, ಸಂತೋಷ್ ರಾವ್ನೇ ಎತ್ಕೊಂಡು ಹೋಗಿದ್ದಾನೆ ಅಂತ ತೋರಿಸ್ತಿದ್ರಿಲ್ಲ. ಮತ್ತು ಯಾಕೆ CCTV ಫುಟೇಜ್ ಇಲ್ಲ? ನ್ಯಾಯಾಲಯದಲ್ಲಿ ಪ್ರತಿಯೊಂದು ಹಂತದಲ್ಲಿನೂ ಕೂಡ ಪ್ರಶ್ನೆ ಬಂದಿದ್ದು CC ಕ್ಯಾಮ್ರಾದ್ದೇನೆ. ಆದರೆ ಇವರೇನು ವಾದ ಮಾಡ್ತಾಯಿದ್ರು, ಅಲ್ಲಿ CC ಕ್ಯಾಮ್ರಾನೇ ಇಲ್ಲ ಅಂತ. CC ಕ್ಯಾಮ್ರಾ ಬಗ್ಗೆ ಇತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಯಾರ್ಯಾರು ಏನೇನು ಹೇಳಿದರು ಅನ್ನೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆ ಪವರ್ ಟಿವಿಯಲ್ಲಿ ಹೇಳಿದ್ರಲ್ಲ, ಯೋಗೇಶ್ ಹೇಳಿದ್ದು ತೋರಿಸಿ. ಆವಾಗಿನ ಪೊಲೀಸ್ ಅಧಿಕಾರಿ ಯೋಗೇಶ್ ಅವರು ಏನು ಹೇಳ್ತಾರೆ? ವಿಶ್ ಮಾಡಿ ಹೋಗ್ತಾಳೆ ಆಲೋ ಅಂತ ಹೇಳಿ ಹೋಗ್ತಾಳೆ, ಅಲ್ಲಿ ಮುಂದೆ ಹೋಗ್ತಾಳೆ ಅಷ್ಟೇ. ಮುಂದೆ ಹೋಗಿದ್ದು ಅವನಿಗೆ ಕಾಣಲ್ಲ, ಅದು ಫೇಸಿಂಗ್ ಈ ಕಡೆ ಇದೆ, ಅವನಿಗೆ ಆ ಕಡೆ ಕಾಣಲ್ಲ. ಗೇಟಿಗೆ ಕವರ್ ಆಗುತ್ತೆ. ಅವಳು ಪಾಸ್ ಆಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇಲ್ಲ. CCTV ನಂತರದ ಎವಿಡೆನ್ಸ್ ನಮಗೆ ಸಿಗುತ್ತೆ. ಐ ವಿಟ್ನೆಸ್ ಸಿಗ್ತಾನೆ. CCTV ಅಲ್ಲಿ ಅಗತ್ಯ ಇರಲಿಲ್ಲ, ಪ್ರಸ್ತಾವನೆ ಬರಲಿಲ್ಲ. ಅವ್ರು ಲೋಕಲ್ ಪೊಲೀಸು ಮಾಡಿರ್ಲಿಲ್ಲ. ಆಮೇಲೆ CCTV ಒಳಗಡೆ ಇತ್ತು ಅಂತ ಕಾಣುತ್ತೆ, ನಮಗೆ ಗೊತ್ತಿಲ್ಲ, ಅದು ಪ್ರಶ್ನೆ ನಮಗೆ ಬರಲಿಲ್ಲ. ಅಲ್ಲೊಂದು ಪ್ರಕೃತಿ ಚಿಕಿತ್ಸಾಲಯ ಇತ್ತು, ಅದರ CCTV ಫುಟೇಜ್ ನ ತನಿಖಾಧಿಕಾರಿಗಳು ಬೇಕಂತ ಕೊಡ್ಲಿಲ್ಲ ಕೋರ್ಟ್ಗೆ ಅಂತಾರೆ. ಏನಂತೀರಿ ಅದ್ರ ಬಗ್ಗೆ ತಾವು?
ಸರ್ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿಸಿಟಿವಿ ಇರ್ಲೇ ಇಲ್ಲ ಸರ್. ಅಲ್ಲಿ ಇಲ್ಲೇ ಇಲ್ಲ. ಈ ಸಿಸಿಟಿವಿ ಅಂತ ಹೇಳುವಂತ ಇನ್ಸ್ಟಾಲ್ ಮಾಡಿದ್ದು ಈ ಕೃತ್ಯ ನಡೆದ ನಂತರ ನೀವು ಸಿಸಿಟಿವಿ ಇನ್ಸ್ಟಾಲ್ ಮಾಡಿ ಅಂತ ನಾವು ಅವರಿಗೆ ನೋಟಿಸ್ ಕೊಟ್ಟ ನಂತರ ಅವರು ಸಿಸಿಟಿವಿ ಹಾಕ್ತಿದ್ದೆ ವಿನಃ ಅಲ್ಲಿವರೆಗೆ ಅಲ್ಲಿ ಯಾವುದೇ ಸಿಸಿಟಿವಿ ಅಂತ ಹೇಳೋದೇ ಇರ್ಲಿಲ್ಲ. ಫುಟೇಜ್ ಕಲೆಕ್ಟ್ ಮಾಡುವಂತ ಕ್ವಶನ್ ಬರೋದಿಲ್ಲ ಅಲ್ಲ ಸರ್. ಹಾಗೆ ಪೊಲೀಸರು ಧರ್ಮಸ್ಥಳಕ್ಕೆ ಹೋದ್ರು. ಅಲ್ಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದಾಗ ಅದರ ಫುಟೇಜ್ ತಂದು ಇವ್ರನ್ನ ತೋರಿಸಾಗ ಅವರು ಆರಾಮವಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳು ಇತ್ತು. ಆ ಸಂದರ್ಭದಲ್ಲಿ 2012 ಸಂದರ್ಭದಲ್ಲಿ ಗೌರಿಮರ ಕಟ್ಟೆ ಇದೆ, ಅಲ್ಲಿಂದ ಆ ಕಡೆ ಕ್ಷೇತ್ರದಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳನ್ನ ಹಾಕಿದ್ರು. ಆದ್ರೆ ಅದು ಹಳೆಯ ಮಾಡೆಲ್ನ ಸಿಸಿ ಕ್ಯಾಮೆರಾಗಳು, ಅದರಲ್ಲಿ ಅಷ್ಟೊಂದು ಕ್ಲಾರಿಟಿ ಚಿತ್ರಗಳು ಬರ್ತಾ ಇರಲಿಲ್ಲ. ಆಗ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರೇ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಮನವಿ ಮಾಡಿಕೊಂಡು ಹೀಗೆ ಸಿಸಿ ಕ್ಯಾಮೆರಾಗಳನ್ನ ನೀವು ಬದಲಾಯಿಸಬೇಕು, ಯಾಕಂದ್ರೆ ಕ್ಲಾರಿಟಿ ಫೋಟೋಸ್ ಸಿಗ್ತಾ ಇಲ್ಲ, ಮತ್ತೆ ಇಲ್ಲಿಗೆ ಕಳ್ಳರು ಬರ್ತಾರೆ, ಅವರು ಬರ್ತಾರೆ. ನಮ್ಮ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಾಗತ್ತೆ ಹೀಗೆ ಧರ್ಮಸ್ಥಳಕ್ಕೆ ಬಂದು ಹೋಗಿದ್ದಾರೆ, ಇಲ್ಲಿ ಎಲ್ಲೋ ತಪ್ಪು ಮಾಡಿ ಬಂದು ಇಲ್ಲಿ ಬಂದು ಹರಕೆ ಹಾಕಿ ಪಾಪ ಪರಿಹಾರಕ್ಕೆ ಅಂತ ಅಲ್ಲಿ ಬರುವವರು ಇದ್ದಾರೆ. ಅದನ್ನಾಗಿ ಅವರನ್ನೆಲ್ಲ ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗತ್ತೆ, ನೀವು ಸಿಸಿ ಕ್ಯಾಮೆರಾವನ್ನ ಬದಲಾಯಿಸಬೇಕಂತ ಹೇಳಿದ್ದಕ್ಕೆ ಅವರು ಪ್ಯಾನಾಸೋನಿಕ್ ಕಂಪನಿಯ ಅತ್ಯಾಧುನಿಕವಾದಂತಹ, ಆ ಕಾಲದಲ್ಲಿ ಅತ್ಯಾಧುನಿಕವಾದಂತಹ 360 ಡಿಗ್ರಿ ತಿರುಗುವಂತಹ ಕ್ಯಾಮೆರಾಗಳನ್ನು ಅಳವಡಿಸಿದರು. ಆದ್ರಿಂದ ಅದರ ಆಧಾರದಲ್ಲಿ ಇವರು ಈ ಸಿಸಿಟಿವಿ ಫುಟೇಜ್ಗಳು ಪ್ರತಿಯೊಂದು ಸಭೆಯಲ್ಲಿ ಟಿವಿ ಚಾನಲ್ ಯೂಟ್ಯೂಬ್ ನಲ್ಲಿ ಹೇಳ್ತಾನೆ ಇದ್ದೇನೆ, ಮಹೇಶ್ ಶೆಟ್ರು ಹೇಳ್ತಾ ಇದ್ದಾರೆ ಅಲ್ಲಿ ಸಿಸಿ ಕ್ಯಾಮೆರಾ ಇತ್ತು ಅಂತ ಹೇಳಿ. ಇವ್ರು ಏನ್ ಮಾಡಿದ್ರು ಅವತ್ತ ಸೆಪ್ಟೆಂಬರ್ 9ನೇ ತಾರೀಕಿಗೆ ಪವರ್ಟಿಯಲ್ಲಿ ಕ್ಷಮಿಸು ಸೌಜನ್ಯ ಅಂತ ಭಾರಿ ದೊಡ್ಡದಾಗಿ ಹೇಳಿ ಸತ್ಯ ಶೋಧನೆ ಮಾಡಿಬಿಟ್ವಿ. ಆ ಸತ್ಯ ಶೋಧನೆ ಕಾರ್ಯಕ್ರಮದಲ್ಲಿ ಯೋಗೀಶೇ ಬಂದು ಹೇಳ್ತಾರೆ ಸಿಸಿ ಕ್ಯಾಮೆರಾ ಇದ್ದಿದ್ದಿಲ್ಲ ಅಂತೇಳಿ. ಅದಾದ ನಂತರ ನಾನು ಕೂಡ ಹೇಳಿದೆ, ನಮ್ಮ ಹತ್ರ ಬಿಲ್ ಇದೆ, ಬಿಲ್ ಇದ್ದು ಯಾವ ಅಂಗಡಿಯಲ್ಲಿ ಸಿಸಿ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರಿ ಮಂಗಳೂರಿನ ಬಿಲ್ ಇದೆ ಅಂತ ಕೂಡ ನಾನು ಹೇಳಿದೆ. ಅವಾಗ ಏನು ಬರೆದ್ರು ನನ್ನ ಬಗ್ಗೆ, ಏನು ಕಮೆಂಟ್ ಮಾಡಿದ್ರು, ಈ ಗಿರೀಶ್ ಮಟ್ಟಣ್ಣವ್ರಿಗೆ ಮಂಡೆ ಕೆಟ್ಟಿದೆ, ಇವನು ಸುಳ್ಳು ಹೇಳ್ತಾನೆ, ಕತೆ ಕಾದಂಬರಿ ಬರಿತಾ ಇದ್ದಾನೆ, ಸಿಸಿ ಕ್ಯಾಮ್ರಾ ಇದೆ ಅಂತ ಹೇಳಿ ನನ್ನ ಬಗ್ಗೆ ಕಮೆಂಟ್ ಬರೆದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಮಾತಾಡಲಿಲ್ಲ, ಒಂದೇ ಒಂದು ತಿರುಗು ಮಾತಾಡಲಿಲ್ಲ ನಾನು. ಇವತ್ತಿಗೆ ಯಾರಪ್ಪ ಹೇಳ್ತಾರೆ ಇವರು ಗಿರೀಶ್ ಮಟ್ಟಣ್ಣವರ? ಯಾರದು ಹೇಳ್ತಾ ಇರೋದು? ನಿಮ್ಮದೇ ಪತ್ರಕರ್ತ, ನಿಮ್ಮದೇ ವಕ್ತಾರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪುಂಜಾಲಕಟ್ಟೆಯಲ್ಲಿ ಜ್ಯುವೆಲರಿ ಶಾಪ್ ಅದ್ದು ಹಂತಲ್ಲಿ ಕಳ್ಳತನ ಆಗುತ್ತೆ. ಯಾವಾಗ? 2012 ಅಕ್ಟೋಬರ್ ಅಲ್ಲಿ, ಅಂದ್ರೆ ಸೆಪ್ಟೆಂಬರ್, ಅಂದ್ರೆ ತನಿಖೆಗೆ ಹೋಗಿದ್ದು, ಫುಟೇಜ್ ತೆಗೆದಿದ್ದು ಅಕ್ಟೋಬರ್ ಅಲ್ಲಿ. ಅದರದ್ದು ಅವರು ಪುಂಜಾಲಕಟ್ಟೆ ಹಂತಲ್ಲಿ ಅಂಗಡಿಯಲ್ಲಿ ಸಿಕ್ಕಿ ಬೀಳ್ತಾರೆ. ಅವ್ರನ್ನ ಎನ್ಕ್ವೈರಿ ಮಾಡಬೇಕಾದ್ರೆ ಮಂದಿರಕ್ಕೆ ಹೋಗ್ತಾರೆ. ಯಾವ ಮಂದಿರ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಗೊತ್ತಾಗುತ್ತೆ. ಧರ್ಮಸ್ಥಳದಲ್ಲಿ ಎಲ್ಲ ಕಡೆಯೂ ಕೂಡ CCTV ಫುಟೇಜ್ ಇತ್ತು. ಅದರ ಆಧಾರದ ಮೇಲೆ ಭಾಸ್ಕರ್ ರೈ ಅವರು ಮತ್ತೆ ಆ ಕಳ್ಳರು ಹೇಳ್ತಾರೆ, ಇನ್ನೊಂದಷ್ಟು ಜನ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ, ಅಂತಲ್ಲಿ ನಾವು ಆ ಆಭರಣಗಳನ್ನು ಇಟ್ಟಿದ್ದೀವಿ ಅಂತ ರಿಕವರಿ ಮಾಡೋದಕ್ಕೆ ಭಾಸ್ಕರ್ ರೈ ಹೋದಾಗ ಇಲ್ಲಿ 9ನೇ ತಾರೀಕಿಗೆ ಸೌಜನ್ಯ ಘಟನೆ ಆಗುತ್ತೆ. ಸೌಜನ್ಯ ಘಟನೆಗಿಂತನೂ ಹಿಂದೆ ಇರುವಂತಹ ಪ್ರಕರಣವನ್ನ CCTV ಫುಟೇಜ್ ಇಂದ ಕಂಡು ಹಿಡಿತಾರೆ ಕಳ್ಳರನ್ನ. ಇವರು ಕಳು ಮಾಡಿದಂಥ ಕಳ್ಳರನ್ನ ಹಿಡಿತಾರೆ. ಸೌಜನ್ಯ ಪ್ರಕರಣದಲ್ಲಿ ಅದೇ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂಥ ಯೋಗೇಶ್ ಏನು ಹೇಳ್ತಾರೆ, ಟಿವಿ ಚಾನೆಲ್ ಮುಂದೆ ಬಂದು ಸಿಸಿ ಕ್ಯಾಮ್ರಾ ನಾನು ನೋಡಿ ನಾನಾಗೆ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಅವ್ರು ಏನು ಮಾತಾಡಿದ್ದಾರೆ ಅದನ್ನೇ ವಿಶ್ಲೇಷಣೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಪ್ರಶ್ನೆ ಬರ್ತದೆ, CCTV ಫುಟೇಜ್ ಯಾಕಪ್ಪ ಅವರು ತೆಗೆದ್ರು, ಯಾಕೆ ಕೊಡಲಿಲ್ಲ? ಅದಾದ ನಂತರ ಅದಿದೆಯಾ ಪ್ರಸನ್ನಕ್ಕನ ಜೊತೆಗೆ ಮಾತಾಡಿದ್ದು? ಕೋರ್ಟಲ್ಲಿ ಇದೆ ಅಂತ ಹೇಳಿದ ಅವನು, ಆದ್ರೆ ತೋರಿಸಿಲ್ಲ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ನೋಡಿ ಕೋರ್ಟಲ್ಲಿ ಇತ್ತು ಅಂತ ಹೇಳ್ತಾನೆ ಅವನು, ಕೋರ್ಟಲ್ಲಿ ಇತ್ತು ಅಂತಾನೆ ಹೇಳ್ತಾನೆ ಅವನು. ಆದ್ರೆ ಟಿವಿ ಚಾನಲ್ ಮುಂದೆ, ಯಾಕಂದ್ರೆ ಟಿವಿ ಕೋರ್ಟ್ ಮುಂದೆ ಜನ
ಮೂರ್ಖಗಳೇ ಇದ್ದಾರೆ, ಅವ್ರನ್ನ ನಾವು ಏನ್ ಬೇಕಾದ ಹೇಳಿದ್ರು ಕೇಳ್ತಾರೆ ಅಂತ ತಿಳ್ಕೊಂಡು ಟಿವಿ ಚಾನೆಲ್ ಮುಂದೆ ಏನ್ ಹೇಳ್ತಾನೆ, CC ಕ್ಯಾಮ್ರಾ CCTV ಫುಟೇಜ್ಗಳನ್ನ ಇದು ಮಾಡ್ಕೊಂಡು ಎಲ್ಲರನ್ನು ಐಡೆಂಟಿಫೈ ಮಾಡಿದ್ರು. ಒಂದು ಸೌಜನ್ಯ ಸಣ್ಣ ಅಕ್ಕನಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ಧನ್ಯವಾದಗಳನ್ನು ಹೇಳಿ. ಬೋಳಂಗಡಿಯವರು ಹಿರಿಯ ಪತ್ರಕರ್ತರು, ಅಂದ್ರೆ ಅವರು ಸುಖ ಸುಮ್ಮನೆ ಈ ಎಪಿಸೋಡ್ ತೋರಿಸಿಲ್ಲ. ಅವರು ಇದನ್ನು ನಾವು ಗಮನಿಸಬೇಕು. ಸುಖ ಸುಮ್ಮನೆ ತೋರಿಸಿಲ್ಲ. ಯಾವಾಗ ಈ ಹೋರಾಟ ಪ್ರಾರಂಭ ಆಗಿ ನಾವು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ, CCTV ಇದೆ ಅಂಥೇಳಿ, ಯಾವಾಗ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ, ಒಡನಾಡಿಯವರು ತೋರಿಸಿದ್ದು ಬಹಳ ಚಿಕ್ಕ ಸಾಕ್ಷಿ, ನಾನು ತೋರಿಸಿದ್ರು ಕೂಡ ಬಹಳ ಚಿಕ್ಕ ವಿಷಯ ತೋರಿಸಿದ್ದೀನಿ, ಪೂರ್ತಿ ನಾನು ತೋರಿಸಿಲ್ಲ. ಫೂಟೇಜ್ಗಳ ಬಗ್ಗೆ, CCTV ಫೂಟೇಜ್ ಬಗ್ಗೆ, ಅವತ್ತಿನ ದಿನ ನಡೆದಂಥ ಘಟನೆ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ನಮಗೆ. ವೇದಿಕೆ ಮೇಲೆ ನಾವು ಹೇಳ್ತಾ ಇಲ್ಲ. ವೇದಿಕೆ ಮೇಲೆ ಹೇಳಿ ಶಬಾಷ್ ತಗೊಳ್ಬೇಕನ್ನೋದು ನಮಗಿಲ್ಲ. ಆ ಉದ್ದೇಶ ನಮಗಿಲ್ಲ. ಜನರ ಕಡೆ ಅಂತ ಹೌದಪ್ಪ ನೀವು ಭಾರಿ ಏನೋ ಹಿಡ್ಕೊಂಡು ಬಂದುಬಿಟ್ಟಿರಿ ಅಂತ ಜನರ ಕಡೆ ಅಂತ ಶಬಾಷ್ಗಿರಿ ನಮಗೆ, ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ. ನಮಗೆ ನ್ಯಾಯ ಬೇಕು. ಇಲ್ಲಿ ಪ್ರಶ್ನೆ ಬರೋದು, ಆ CCTV ಫುಟೇಜ್ ಇತ್ತು ಅಂತ ಗ್ಯಾರಂಟಿ ಆಯ್ತು ತಾನೇ, ಯಾಕೆ ತೋರಿಸ್ಲಿಲ್ಲ ಅಂತ ಹೇಳಿದರೆ, ಆ ಪ್ರಕೃತಿ ಚಿಕಿತ್ಸಾಲಯದ್ದು ಡಿಸ್ಟೆನ್ಸ್ ತೋರಿಸಿ. ಎಲ್ಲಿಂದ? ಆ ಧೀರಜ್ ಕೆಲ್ಲ ಮನೆಯಿಂದ ಪ್ರಕೃತಿ ಚಿಕಿತ್ಸಾಲಯದ ಬ್ಯಾಕ್ ಗೇಟ್ ಡಿಸ್ಟೆನ್ಸ್ ಎಷ್ಟು ಇರ್ಬೋದಪ್ಪ? ಒಂದು 20 ಕಿಲೋಮೀಟ್ರು, 10 ಕಿಲೋಮೀಟ್ರು, 5 ಕಿಲೋಮೀಟ್ರು? ಬರೀ 1.3 ಕಿಲೋಮೀಟರ್. ನಮ್ಮ ವೆಹಿಕಲ್ ಕ್ಯಾಮ್ರಾಮನ್ ಹೋಗ್ತಾನೆ ಪ್ರಕೃತಿ ಚಿಕಿತ್ಸಾಲಯದ ಬ್ಯಾಕ್ ಗೇಟಿಂದ ಅಲ್ಲಿ ಹೋಗಿ ಬರೀ ತೋರಿಸಿ ಅದನ್ನು, ಬರೀ 1.3 ಕಿಲೋಮೀಟರ್ಗೆ ಬರುವುದೇ ಗೂಗಲ್ ಲೊಕೇಶನ್ ಅವ್ನು ಹಾಕಿದ್ದು, ಹುಡುಗ ಹಾಕಿದ್ದನ್ನು ನಾವು ಇಲ್ಲಿ ಮಾಡ್ತಾ ಇದ್ವಿ. ಬೈ ರೋಡ್ ಹೋಗಿದ್ದಿದ್ದೆ ಇದ್ರೆ ತೋರಿಸ್ತೀವಿ. ಈ ಮನೆಯಿಂದ ಆ ಬ್ಯಾಕ್ ಗೇಟ್ ಇದೆಯಲ್ಲ, ಬರೀ 1.3 ಕಿಲೋಮೀಟರ್ಗಳು ಮಾತ್ರ. ಆ ಬ್ಯಾಕ್ ಗೇಟ್ ತೋರಿಸಿ, ಬ್ಯಾಕ್ ಗೇಟ್